ಡ್ಯಾಡ್, ನೀವು ಗುಣ ಅವ್ರನ್ನೆಲ್ಲ ವಹಿಸ್ಕೊಂಡು ಬರಬೇಡಿ. ಅವ್ರು ಹಂಗಿರೋದಕ್ಕೇ ಇವರೆಲ್ಲ ಹಿಂಗಿರೋದು. ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ಕಣೆ. ಇಷ್ಟು ದೊಡ್ಡ ಫಂಕ್ಷನ್ನು, ಇಷ್ಟೆಲ್ಲ ಜನ ಸೇರಿದ್ದಾರೆ, ಸಣ್ಣ ಪುಟ್ಟದೆಲ್ಲ ನಡೀತಾ ಇರುತ್ತೆ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ. ಹೋಗಮ್ಮ. ಅಂಜು, ಈಗ ಹೇಗಿದ್ಯಾ? ಸ್ವಲ್ಪ ಪರವಾಗಿಲ್ಲ ತಾನೆ? ಓಕೆ. ಈಗ ಅಮ್ಮ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಅಮ್ಮ, ಸ್ವಾಮಿಗಳು ಬಂದರು, ಎದುರು ಮೇಲೆ ಹೋಗ್ಬೇಕು. ಬಂದು ನಮಸ್ತೆ. ಅಯ್ಯೋ, ನನ್ನ ಪುಟ್ಟು ಬಂಗಾರ, ದಂತದ ಬೊಂಬೆ ತರ ಕಾಣ್ತಾ ಇದೀಯ. ನನ್ನ ರಾಜ್ಕುಮಾರ್ನಂತ ಮಗನಿಗೆ ತಕ್ಕ ಹೆಣ್ಣು ನೀನು. ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯ. ಅಮ್ಮ ಬನ್ನಿ ಸ್ಟೇಜ್ ಮೇಲೆ. ಅತ್ತೆ, ಜನನಿ, ಇಲ್ಲಿ ತುಂಬಾ ಇಕ್ಕಟ್ಟಾಗೋಗಿದೆಯಲ್ಲ, ಅದಕ್ಕೆ ಅವ್ರು ಅಲ್ಲಿ ಹೋಗಿ ಕೂತಿದ್ದಾರೆ. ಅವ್ರು ನನ್ನ ಜೊತೆ ಸ್ಟೇಜ್ ಮೇಲೆ ಇರ್ಬೇಕಲ್ವಾ? ಯಾಕೆ ಅಲ್ಲಿ ಹೋಗ್ಬೇಕು? ನೋಡು ನೋಡು ಹೇಗೆ ಜನ ಬರ್ತಾ ಇದ್ದಾರೆ ಅಂತ. ಮತ್ತೆ ನುಕ್ಕು ನುಗ್ಲಾಗತ್ತೆ. ನಾವೆಲ್ಲ ಇದೀವಲ್ಲ, ಟೆನ್ಷನ್ ಮಾಡ್ಕೋಬೇಡ. ಜನನಿಯವರೇ, ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಬರ್ತಾರೆ ಅವರು, ನೀವು ಆರಾಮಾಗಿರಿ. ಗುಣ ಸರ್ ದೊಡ್ಡ ಸೆಲೆಬ್ರಿಟಿ ಅನ್ಸುತ್ತೆ ಕಣ. ಎಲ್ಲ ಕಡೆ ಅವರೇ ಕಾಣಿಸ್ತಿದ್ದಾರೆ. ನಮ್ ಜನನಿ ತುಂಬಾ ಲಕ್ಕಿ. ಇಂತ ದೊಡ್ಡ ಮನೆಗೆ ಹೋಗ್ತಿದ್ದಾಳಲ್ವಾ? ಹೊರಗಡೆನೆ ಈ ರೇಂಜ್ ಡೆಕೋರೇಷನ್ ಮಾಡ್ಸಿರ್ಬೇಕಾದ್ರೆ ಇನ್ ಒಳಗಡೆ ಯಾವ ರೇಂಜ್ ಅಲ್ಲಿ ಮಾಡ್ಸಿರ್ಬೇಡ. ಸರಿ ಬನ್ನಿ ಒಳಗಡೆ. ಬನ್ನಿ ಬನ್ನಿ. ಯಾವಾಗ ಬಂದ್ರಿ? ಫಾತಿಮಾ ಬಂದಿಲ್ವಾ? ಫಾತಿಮಾ ಊರ್ಗ್ ಹೋಗಿದ್ದಾಳೆ. ಹೌದಾ? ಒಂದೊಂದು ಫೋಟೋ ತಗೊಂಡ್ತೀನಿ. ಮಾತಾಡೋದಕ್ಕೆ ಆಗಿಲ್ಲ. ನಿಂತ್ಕೊಳ್ರಿ, ಫೋಟೋ. ಓಕೆ. ಎಲ್ಲಾರನು ಮುಗಿದು ಹೊರಗಡೆ ಬೇಗ ಬೇಗ ಕಳ್ಸ್ಕೊಡಿ. ಇರ್ತಾರೆ ಕಣೋ, ಎಲ್ಲ ಇರ್ತಾರೆ. ನಡಿಯಪ್ಪ, ನಡಿ 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 ನಡಿ, ಆಮೇಲೆ ಮಾತಾಡ್ ನಡಿ. ರೀ ಅದಕ್ಕೆ ನಾವಿಲ್ಲೇ ಇದ್ರೆ ಜನನಿ ಬೇಜಾರು ಮಾಡ್ಕೋತಾಳೆ. ನಾವು ಸ್ಟೇಜ್ ಮೇಲೆ ಹೋಗಿ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣವಾ? ಬಾರಿ ಶ್ರೀರಾಮ್. ನಾನು ಎಲ್ಲಿಗೂ ಬರಲ್ಲಮ್ಮ. ಇದೆಲ್ಲ ಮುಗಿಸಿ ಒಂದ್ಸಲ ಮನೆಗೆ ಹೋದ್ರೆ ಸಾಕಾಗಿದೆ. ಅಂದಾಗೆ ಮಾವ ಎಲ್ಲಿ? ಇರಿ ಒಂದು ನಿಮಿಷ, ನಾನು ನೋಡ್ಕೊಂಡ್ ಬರ್ತೇನೆ. ಇಲ್ಲೇರು.
ಭಾವ ಈಗ ಬಂದ್ಬಿಡ್ತೀನಿ ಅಂತ ಹೋದವ್ರು ಇಷ್ಟೊತ್ತಲ್ಲಿ ಹೋಗಿದ್ರಿ ಆಗಿಂದ ನಿಮ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಅದು ವಾರ ಪೂಜೆಗೆ ಶಕ್ತಿಗೆ ಒಂದು ಚೈನ್ ತಗೋಣ ಅಂತ ಹೋಗಿದ್ದೆ ಬಾವ. ಅಲ್ಲ ಭಾವ, ಈಗಾಗಲೇ ಜನನಿ ಮದುವೆಗೆ ಅಂತ 15 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀರಾ. ಅದ್ರ ಮೇಲೆ ಇದು ಜನನಿದು ಹಳೆ ಆಭರಣಗಳೆಲ್ಲ ಇದ್ವಲ್ಲ, ಅವುಗಳನ್ನೆಲ್ಲ ಕೊಟ್ಬಿಟ್ಟು ಇದನ್ನು ತಗೊಂಬಂದೆ ಬಾವ. ಅಲ್ಲ ಭಾವ, ಅವು ನಿಮ್ಮ ಪಾಲಿಗೆ ಬರೀ ಒಡವೆಗಳಾಗಿರ್ಲಿಲ್ಲ, ನಮ್ಮ ಜನನಿ ಬಾಲ್ಯದ ನೆನಪುಗಳಾಗಿದ್ವು. ಅದನ್ನ ಕೊಟ್ಟು ಅಲ್ಲ ಬಾವ, ಈಗ ಜನನಿ ಶಕ್ತಿ ಕೈ ಹಿಡಿತಾ ಇದ್ದಾಳೆ. ಶಕ್ತಿನೂ ಮನೆ ಮಗ ಆದ್ನಲ್ಲ, ಅವನಿಗೆ ಆಭರಣ ಕೊಡೋದ್ರಲ್ಲಿ ಏನ್ ತಪ್ಪು ಅಲ್ವಾ? ನೀವು ಹೇಳೋದು ಸರಿನೇ ಬಿಡಿ. ಭಾವ, ಅಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ. ಬನ್ನಿ ಬನ್ನಿ. ಯಾಕಮ್ಮ ನೀವು ಎಲ್ಲೇ ನಿಂತಿದ್ದೀರಿ? ಅಣ್ಣ ಮಾವ ಸದ್ಯ ಬಂದ್ರಲ್ಲ, ಇಲ್ಲಿ ನೋಡಿ ನಾವು ಅನಾಥರಾಗಿ ನಿಂತಿದೀವಿ. ಅಲ್ಲಿ ನೋಡಿ ಜಾತ್ರೆ ನಡೀತಿದೆ. ಎಂತ ಮದ್ವೆ ಮಾವ ಇದು? ನೀವು ಬೇರೆ ಇರ್ಲಿಲ್ವಾ? ಬೇಡ ನಮ್ ಪರಿಸ್ಥಿತಿ. ಯಶ, ಆಯ್ತು ಬಿಡಮ್ಮ, ಈಗ ಭಾವ ಬಂದ್ರಲ್ಲ, ಎಲ್ಲ ಸರಿ ಹೋಗುತ್ತೆ. ಭಾವ, ನಾವು ಇಲ್ಲಿದ್ದೀವಿ ಅಂತ ಪಾಪ ಆಗಿಂದ ಜನನಿ ಡಲ್ ಆಗಿದ್ದಾಳೆ. ನಾವು ಸ್ಟೇಜ್ ಮೇಲೆ ಹೋಗೋಣ, ನಡೀರಿ. ಬರ್ಬೇಕು ಎಲ್ಲಿ ಹೋಗಿದ್ರಿ? ನಾನು ಊಟಕ್ಕೆ ಏನಾರು ಹೋಗಿದ್ರೇನೋ ಅಂತ. ಇಲ್ಲ, ನಾವು ಅಲ್ಲೇ ಹೊರಗೆ ನಿಂತಿದ್ವಿ. ಇಲ್ಲೇ ಇದ್ರ ಕಾಣಿಸ್ಕೊಳ್ಳಿಲ್ಲ. ಊಟಕ್ಕೆ ಹೋಗಿದ್ರೇನೋ ಅಂತ. ಬನ್ನಿ. ಓಹೋ ಶ್ರೀರಾಮ, ಬಾಪ ಬನ್ನಿ. ಏ ನಿಂತ್ಕೊಟ್ಟು ಬನ್ನಿ ರವಿ ಬನ್ನಿ ಬಾಮ. ಸರಿಯಾಗಿ ಹೊಡಿ. ಅವರೆಲ್ಲೋ ನಮ್ಮ ಜನನಿ ಫ್ರೆಂಡ್ಸ್ ಇಲ್ಲಿ ಕರಿಯೋ. ಯಾರು ಕಳ್ಸಿದ್ದು? ಕರಿ ಬಾಮ ಬನ್ನಿ